ಜನಜಾಗೃತಿ ಧರ್ಮ ಸಮಾರಂಭ ಕೋಲಾರ ತಾಲೂಕಿನ ನಾಗಲಾಪುರ ಮಹಾಸಂಸ್ಥಾನದಲ್ಲಿ ಗುರುವಾರದಂದು ಜಗದ್ಗುರು ರೇಣುಕಾ ಆಚಾರ್ಯ ಜಯಂತಿ, ಜಗಜ್ಯೋತಿ ಬಸವೇಶ್ವರ ಜಯಂತಿ ಮತ್ತು ಜನಜಾಗೃತಿ ಧರ್ಮ ಸಮಾರಂಭ ವಿದ್ಯಾರ್ಥಿ ವಸತಿ ನಿಲಯದ 2ನೇ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ವಿಭೂತಿಪುರದ ಶ್ರೀಮನ್ ವೀರಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು. ನಾಗಲಾಪುರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ತೇಜಸ ಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ದರು. ನೆರೆದಿದ್ದ ಸಮುದಾಯದ ಭಕ್ತಾದಿಗಳಿಗೆ ಹಿತವಚನ, ಆಚಾರ ವಿಚಾರಗಳ ಬಗ್ಗೆ ತಿಳಿಸಿ ಧರ್ಮ ಪಾಲನೆ ಮತ್ತು ಜಾತಿ ಜನಗಣತಿಯ ಬಗ್ಗೆ ಅನುಸರಿಸಬೇಕಾದ ಕ್ರಮದ ಬಗ್ಗೆ ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕೋಲಾರ ತಾಲೂಕು ಅಧ್ಯಕ್ಷರು ಮತ್ತು ಮಾಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಘದ ಅಧ್ಯಕ್ಷರಾದ ಷಣ್ಮುಖಯ್ಯ ಅವರು ನಮ್ಮೊಂದಿಗೆ ಮಾತನಾಡಿದರು. ಬಸವಾದಿ ಶಿವಶರಣರನ್ನು ಸ್ಮರಿಸಿ ಇಂದು ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಈ ಪವಿತ್ರ ಪರಿಸರದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಹಾಗೂ ಬಸವೇಶ್ವರರ ಜಯಂತ್ಯುತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಇದೀಗ ತಾನೇ ತಮ್ಮ ಅಮೂಲ್ಯವಾದ ಧರ್ಮ ಸಂದೇಶವನ್ನು ನೀಡಿರುವಂಥವರು ಈ ಮಠದ ಅಧಿಪತಿಗಳು, ಈ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲ ಮಠಾಧಿಪತಿಗಳು, ನಮಗೆ ಬಹಳ ಆತ್ಮೀಯರಾದ ಶಟಸ್ಥಲ ಬ್ರಹ್ಮಶ್ರೀ ತೇಜಸ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆಯಿಂದ ಅತ್ಯಂತ ಅಮೂಲ್ಯವಾದ ವಿಷಯಗಳನ್ನು ತಮಗೆಲ್ಲ ತಿಳಿಯಪಡಿಸಿರುವಂತಹ ಮಾತೃಸ್ವರೂಪಿಗಳಾದ ಶ್ರೀಮತಿ ಉಷಾ ಗಂಗಾಧರ್ ಅವರೇ, ಆಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ನಮ್ಮ ಧರ್ಮವನ್ನು ಮೇಲೆತ್ತರಕ್ಕೆ ಬೆಳೆಸಿರ್ತಕ್ಕಂಥ ಬಸವೇಶ್ವರ ಜಯಂತಿಯನ್ನ ಶ್ರೀ ಮಠದ ಒಂದು ಪ್ರಾಂಗಣದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥವರಾಗಿದ್ದೀರಿ. ಬಹುಶಃ ಆ ಒಂದು ಜಯಂತಿಗೆ ಮೆಚ್ಚಿ, ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚಿ ಆ ವರುಣ ದೇವನೇ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾನೆ ಅಂತ ಮಾತನಾಡಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕೆ ಮಾತಾಡ್ತಿದ್ದೀರಪ್ಪ ಅಂದ್ರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮತ್ತು ಭಕ್ತಿ ಭಂಡಾರಿ ಬಸವಣ್ಣನವರು ಈ ಜಗತ್ತಿನೊಳಗೆ ಸಂಸ್ಕಾರವನ್ನ, ಸದ್ವಿಚಾರಗಳನ್ನ ಕೊಟ್ಟಂತಹ ಒಂದು ವೀರಶೈವ ಧರ್ಮವನ್ನ ಸಂಸ್ಥಾಪನೆ ಮಾಡಿ ಜಗತ್ತಿನ ಸಮಸ್ತ ಮಾನವರಿಗೂ ಭಕ್ತಿಯನ್ನ ಒಂದು ಪ್ರಧಾನವನ್ನಾಗಿ ಮಾಡಿರ್ತಕ್ಕಂಥ ಧರ್ಮ ಇವತ್ತು ಯಾವುದು ಅಂತ ಕೇಳಿದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಎನ್ನುವಂಥದ್ದು. ಬಹುಶಃ ಅಂತಹ ಧರ್ಮವನ್ನು ಇವತ್ತಿನ ದಿನ ಸಾಕ್ಷಾತ್ ಪರಶಿವನು ರೇಣುಕಾದಿ ಪಂಚ ಆಚಾರ್ಯದಿಂದ ಧರ್ಮವನ್ನ ಈ ಭೂಮಂಡಲದಲ್ಲಿ ಸ್ಥಾಪಿಸಿದರೆ ಆ ಒಂದು ರೇಣುಕಾದಿ ಪಂಚಾಚಾರ್ಯರ ಮುಖಾಂತರವಾಗಿ ಇಡೀ ದೇಶದೊಳಗೆ ಒಂದೊಂದು ದಿಕ್ಕುಗಳಲ್ಲಿ ಒಂದೊಂದು ಪೀಠಗಳನ್ನು ಸ್ಥಾಪಿಸಿ, ಕರ್ನಾಟಕದಲ್ಲಿ ರಂಭಾಪುರಿ ಪೀಠವನ್ನು ಸ್ಥಾಪಿಸಿ, ಉಜ್ಜಯಿನಿಯಲ್ಲಿ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪೀಠವನ್ನು ಸ್ಥಾಪಿಸಿ, ಉತ್ತರಾಖಂಡದೊಳಗೆ ಕೇದಾರ ಪೀಠವನ್ನು ಸ್ಥಾಪಿಸಿ, ಆಂಧ್ರದೊಳಗೆ ಶ್ರೀಶೈಲ ಪೀಠವನ್ನು ಸ್ಥಾಪಿಸಿ, ಉತ್ತರ ಪ್ರದೇಶದೊಳಗೆ ಕಾಶಿ ಪೀಠವನ್ನು ಸ್ಥಾಪಿಸಿ, ಈ ಒಂದು 5 ಪ್ರಾಂತ್ಯಗಳಲ್ಲಿ ಪೀಠಗಳನ್ನು ಸ್ಥಾಪಿಸಿ ಆ ಒಂದು ಪೀಠಗಳ ಶಾಖಾ ಮಠಗಳನ್ನ ನಾಡಿನ ಎಲ್ಲ ಗ್ರಾಮಗಳಲ್ಲಿ, ನಗರಗಳಲ್ಲಿ ಸಂಸ್ಥಾಪನೆ ಮಾಡಿ ಈ ಜಗತ್ತಿನೊಳಗೆ ಒಂದು ಪ್ರತಿಯೊಬ್ಬ ಸಮಾಜದ ಒಂದು ಕಟ್ಟಕಡೆಯ ಮಾನವನ ಒಂದು ಧರ್ಮದ ಒಂದು ತತ್ವವನ್ನು, ಆದರ್ಶವನ್ನು ಕೊಟ್ಟಂತ ಧರ್ಮ ಇವತ್ತು ಯಾವುದು ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಎನ್ನುವಂಥದ್ದು. ಬಹುಶಃ ಒಂದೊಂದು ಪೀಠಕ್ಕೆ ಸಾವಿರಾರು ಶಾಖಾ ಮಠಗಳನ್ನ ಒಳಗೊಂಡು ಇವತ್ತಿನ ದಿನ ಬಹುಶಃ ನಗರಗಳಲ್ಲಿ ಅಲ್ಲದೆ ಎಲ್ಲಾ ಪ್ರಾಂತ್ಯಗಳಲ್ಲಿ ಇವತ್ತಿನ ದಿನ ಬಹುಶಃ ವೀರಶೈವ ಧರ್ಮಕ್ಕೆ ಜಯವಾಗಲಿ ಅನ್ನದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ಯಾವುದಾದ್ರು ಒಂದು ಧರ್ಮ ಕೊಡ್ತಾ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಎನ್ನುವಂಥದ್ದನ್ನ ನಾವೆಲ್ಲರೂ ಇವತ್ತಿನ ಅಂತ ಧರ್ಮವನ್ನು ಸಂಸ್ಥಾಪನೆ ಮಾಡತಕ್ಕಂಥ ರೇಣುಕಾದಿ ಪಂಚಾಚಾರ್ಯ ಮುಖಾಂತರವಾಗಿ ಸಮಾಜದೊಳಗೆ ವೀರಶೈವ ಧರ್ಮ ಇದ್ರೆ 12ನೇ ಶತಮಾನದಲ್ಲಿ
ಭಕ್ತಿ ಭಂಡಾರಿ ಬಸವಣ್ಣನವರು ಎಲ್ಲ ಶರಣರಿಗೂ ಇವತ್ತಿನ ಇಷ್ಟಲಿಂಗವನ್ನು ಕೊಟ್ಟು ಅವರ ಒಂದು ವಚನಗಳ ಮುಖಾಂತರವಾಗಿ ಮೇಲು ಕೀಳು ಎಂತಕ್ಕಂಥ ಭೇದ ಭಾವ ಇರದೆ, ಸ್ತ್ರೀ ಪುರುಷ ಎಂತಕ್ಕಂಥ ಭೇದ ಭಾವ ಇರದೆ ಸಮಾನಗಳಿಗೆ ಎಲ್ಲರಿಗೂ ಸಮಾನವಾಗಿ ಒಂದು ಬದುಕನ್ನು ಕೊಟ್ಟಂತ ಒಂದು ಶರಣರು ಇವತ್ತು ಯಾರಾದರೂ ಇದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣವರು ಎನ್ನುವಂತಹ ಮಾತು. ಅಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮತ್ತು ಬಸವಣ್ಣನವರು ವೀರಶೈವ ಧರ್ಮಕ್ಕೆ ಎರಡು ಕಣ್ಣುಗಳಿದ್ದಂಗೆ ಇವತ್ತಿನ ದಿನ. ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸಿ ನಿಮ್ಮ ಏನು ಜನಗಣತಿ ಇದೆ ಆ ಜನಗಣತಿಯಲ್ಲಿ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತ. ಯಾಕೆ ಈ ಸಂದೇಶವನ್ನ ನಮ್ಮ ಪಂಚಪೀಠಗಳು ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ವೀರಶೈವ ಸಮಾಜ ಒಂದೇ, ಅದರಲ್ಲಿ ಹಲವಾರು ಉಪಪಂಗಡಗಳಿದ್ದಾವೆ. ಯಾವುದೇ ಇದ್ರೂ ಕೂಡ ನಮ್ಮ ಧರ್ಮ ಒಂದೇ. ನಮ್ಮ ಈ ಧರ್ಮವನ್ನು ಪರಿಪಾಲಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾಡಿಗೆ ನಮ್ಮ ವೀರಶೈವ ಸಮಾಜ ಏನೋ ಒಂದು ಕೊಡುಗೆಯನ್ನ ಈ ಇತರೆ ಧರ್ಮದವರಿಗೆ ಕೊಡ್ತಾ ಬಂದಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗ್ಬೋದು, ಆರ್ಥಿಕ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ವೀರಶೈವ ಸಮುದಾಯದ ಸಮಾಜದ ಒಂದು ಮಠಮಾನ್ಯಗಳು ಒಂದು ಅಕ್ಷರದಾಸೋಹ ಆಗ್ಬೋದು, ಅನ್ನದಾಸೋಹ ಆಗ್ಬೋದು, ಈ ಥರ ಉಚಿತ ವಿದ್ಯಾರ್ಥಿ ನಿಲಯಗಳಾಗ್ಬೋದು, ಇವೆಲ್ಲವೂ ಕೂಡ ಇಡೀ ನಾಡಿನಾದ್ಯಂತ ಮುಂಚೂಣಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಂಚಪೀಠಗಳು ಈ ಒಂದು ಸಂದೇಶವನ್ನು ಕೊಟ್ಟಿದೆ. ಅವರ ಸಂದೇಶದಂತೆ ನಾವು ಬರುವಂತ ಇದರಲ್ಲಿ ಜಾತಿ ಜನಗಣತಿಯಲ್ಲಿ ನಾವು ವೀರಶೈವ, ಹಿಂದೂ ವೀರಶೈವ ಲಿಂಗಾಯತ ಅಂತೇಳಿ ನಾವು ಬರೆಸಲಿಕ್ಕೆ ಇಡೀ ನಮ್ಮ ಸಮಾಜ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಧನ್ಯವಾದಗಳು. ನಾವು ಕೋಲಾರ ತಾಲೂಕಿನ ವೀರಶೈವ ಸಮಾಜದ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರು, ಕೋಲಾರ ತಾಲೂಕು ಘಟಕ. ಇವತ್ತು ವೀರಶೈವ ಸಮಾಜನ ಒಡೆದು ಆಡಳಿತ ಮಾಡೋದಕ್ಕೆ ಬಂದಿರತಕ್ಕಂಥ ಸರ್ಕಾರದ ಬಗ್ಗೆ ನಾವು ಎಲ್ಲರೂ ವೀರಶೈವ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಮಠಾಧೀಶರು ಒಂದೇ ವೇದಿಕೆ ಮೇಲೆ ಬಂದು ಈ ಸಮಾಜನ ಒಗ್ಗಟ್ಟಾಗಿ ಮುಂದೆ ಬೆಳೆಸೋದಕ್ಕೆ ಸನ್ನಿಧರಾಗಿದ್ದಾರೆ. ಏನು ಇವತ್ತು ನಮ್ಮನ್ನು 2ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಸರ್ಕಾರದ ವತಿಯಿಂದ, ಅದನ್ನು ನಾವು ವಿಫಲಗೊಳಿಸಬೇಕೋಸ್ಕರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮ್ಮ ಮುಂದಿನ ಏನು ಭಾರತ ಸರ್ಕಾರ ಜನಗಣತಿನ ಮಾಡೋದಕ್ಕೆ ಹೊರಟಿದೆ, ಅವತ್ತು ನಮ್ಮ ಎಲ್ಲ ಸಮಾಜ ಮುಖಂಡರುಗಳಿಗೆ, ಸಮಾಜದವರಿಗೆ ಈ ಮುಖಾಂತರ ತಿಳಿಸೋದೇನೆಂದರೆ, ವೀರಶೈವ ಲಿಂಗಾಯತ ಅಂತಾನೆ ಬರೆಸಿ, ಬೇರೆ ಯಾವುದೇ ವಾಕ್ಯವನ್ನು ಬಳಸಬೇಡಿ, ಯಾರೇ ಏನು ಹೇಳಿದ್ರು ಕೇಳಬೇಡಿ. ಅದರಿಂದ ದಯವಿಟ್ಟು ಈ ಸಮಾಜದವರೆಲ್ಲರೂ ಒಗ್ಗಟ್ಟಾಗಿ ಈ ಏನು ಸರ್ಕಾರ ನಮ್ಮನ್ನು 2ನೇ ಸ್ಥಾನಕ್ಕೆ ನಿಲ್ಲಿಸಿದೆ ಅದು ಬಹುಸಂಖ್ಯಾತವಾಗಿ ಮುಂದೆ ಬೆಳೆಯೋದಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿರಬೇಕು, ಜಾಗೃತವಾಗಿರಬೇಕು. ಮಠಾಧೀಶರು ಏನು ಇವತ್ತು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.